ಬಾಲ್ಯದಲ್ಲಿ ಮಕ್ಕಳನ್ನು ಸಾಕಿ ಸಲುಹಿ ಪೋಷಣೆ ಮಾಡುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯ. ಹಾಗೆಯೇ ಮಕ್ಕಳು ದೊಡ್ಡವರಾದ ಮೇಲೆ ತಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ಉಂಡಿ ಮಂಜುಳಾ ಶಿವಪ್ಪ ಹೇಳಿದ್ದಾರೆ. ಇನ್ನು ಮುದಗಲ್ ಪಟ್ಟಣದ SVM ಪ್ರೌಢಶಾಲೆ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದವರು, ಈ ವೇಳೆ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಂಬಣ್ಣ ರಾಠೋಡ್ ಮಾತನಾಡಿದ್ದು ಹೀಗೆ. ಮಳಕೆಗಳು ಇವರನ್ನ ನಾವು ತಿದ್ದಬೇಕಾಗಿದೆ. ಇವತ್ತು ಅವರ ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಬಗ್ಗೆ ನಾವು ತಿಳಿಸ್ಬೇಕು. ಯಾಕಂದ್ರೆ ಇವರು ನಾಳಿನ ನಮ್ಮ ಪ್ರಜೆಗಳು, ಇವತ್ತಿನ ಮಕ್ಕಳು ನಮ್ಮ ದೇಶದ ನಾಳಿನ ಭವಿಷ್ಯ. ಈಗ ಆಗಿದ್ದಾಗೋಗ್ಬಿಟ್ಟಿದೆ, ಅದನ್ನ ಏನು ಮಾಡಕ್ಕಾಗಲ್ಲ. ಇನ್ನು ಮುಂದೆ ಅದು ನಮ್ಮ ಸಮಾಜ ಒಂದು ಒಳ್ಳೆ ರೀತಿ ಕಡೆ ಬರಲಿ. ಯಾಕಂದ್ರೆ ಇನ್ನು ಮುಂದೆ ಬರುವಂತ ಯುವ ಪೀಳಿಗೆ ಇದು ಏನು ಭ್ರಷ್ಟಾಚಾರ ಅಂತ ಏನಿದೆ, ಇವತ್ತು ಭ್ರಷ್ಟಾಚಾರ ಹೇಗಾಗ್ಬಿಟ್ಟಿದೆ ಅಂದ್ರೆ ಅದು ನಮ್ಮ ಇಡೀ ಸಮಾಜದ ಬ್ಲಡ್ ಅಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಬ್ಲಡ್ ಅಲ್ಲಿ ಬಂದಂತ ಕಾಯಿಲೆಯನ್ನ ಕ್ಯೂರ್ ಮಾಡೋದು ಎಷ್ಟು ಕಷ್ಟ ಹೇಳಿ. ಅದಕ್ಕೆ ನಮ್ಮ ಮಕ್ಕಳು ಜಾಗೃತರಾಗಬೇಕು. ನಮ್ಮ ಮಕ್ಕಳಿಗೆ ಈ ಭ್ರಷ್ಟಾಚಾರದ ಬಗ್ಗೆ ಅಸಹ್ಯ ಭಾವನೆ ಮೂಡಬೇಕು. ಯಾವುದೇ ಒಂದು ಭ್ರಷ್ಟಾಚಾರ ಅಂದ್ರೇನು, ಯಾವುದೇ ವಿಷಯ ನೇರವಾಗಿ ನಡೆಯದೆ ನಾವು ಆಶಾ ಆಮಿಷಗಳಿಗೆ ಒಳಗಾಗಿ ಮೋಸದ ರೀತಿಯಿಂದ ಅದನ್ನು ನಾವು ನಮ್ಮಂತೆ ಮಾಡಿಕೊಳ್ಳುವುದು. ಇದೇನಾಗುತ್ತೆ, ಇದಕ್ಕೆಲ್ಲ ಕಾರಣ ಏನು? ಭ್ರಷ್ಟಾಚಾರಕ್ಕೆ ಕಾರಣ ಏನಂದ್ರೆ ನಮ್ಮ ದುರಾಸೆ. ನಮ್ಮದಾಗ್ಲೇಬೇಕು ಕೆಲಸ, ದುರಾಸೆ. ನಮ್ಗೆ ಯೋಗ್ಯತೆ ಇದೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅದು ನಾನು ಪಡ್ಕೊಳ್ಳೇಬೇಕು. ಇಂಥ ಭಾವನೆಗಳು ನಮ್ಮಲ್ಲಿ ಮೂಡಿದಾಗ ಸಹಜವಾಗಿ ಭ್ರಷ್ಟಾಚಾರದತ್ತ ನಮ್ಮ ಮನಸ್ಸು ವಾಲುತ್ತೆ. ಅದಕ್ಕೆ ಭ್ರಷ್ಟಾಚಾರದಿಂದ ಮೊದಲು ಮಕ್ಕಳ ಮನಸ್ಸಿನಲ್ಲಿ ಸರಿ ಅಲ್ಲ ಅನ್ನೋ ಭಾವನೆ ಮೂಡಬೇಕು. ಮತ್ತೆ ಪ್ರಾಮಾಣಿಕತೆ ಅನ್ನೋದು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ನಾವು ಕಲಿಸಿಕೊಡ್ಬೇಕು. ಎಲ್ಲಾ ವಿಷಯದಲ್ಲೂ ಮನುಷ್ಯ ಪ್ರಾಮಾಣಿಕವಾಗಿದ್ದಾಗ ಸಹಜವಾಗಿ ಏನಿದೆ ಇದು ಭ್ರಷ್ಟಾಚಾರ ತನ್ನಷ್ಟಕ್ಕೆ ತಾನೇ ಬೇರೆ ಸಮೇತ ಕಿತ್ತಿ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತು ಇಲ್ಲಿ ಮಕ್ಕಳಿದ್ದಾರೆ, ಮಕ್ಕಳಿಗೆ ಸಂಬಂಧಪಟ್ಟ ಕೆಲವು ಕಾಯ್ದೆಗಳನ್ನ ಒಂದೆರಡು ನಿಮಿಷದಲ್ಲಿ ಹೇಳ್ತೇನೆ. ಇದು ನಮ್ಮಲ್ಲಿ ಕಾಯ್ದೆ ಇದೆ, ಏನಂದ್ರೆ ಮೋಟಾರ್ ವಾಹನ ಕಾಯ್ದೆ ಅಂತ. ನಿಮ್ಗೆಲ್ಲ ಗೊತ್ತಲ್ಲ. ನೀವು ಎಷ್ಟು ಜನ ಇಲ್ಲಿ ಕೂತವ್ರ ವಯಸ್ಸೆಷ್ಟು? 16 ಒಳಗೆ 18 ಒಳಗಲ್ವಾ? ಎಲ್ಲರೂ ಎಲ್ಲ 18 ಒಳಗೆ. ಎಷ್ಟು ಜನ ಸ್ಕೂಟಿ ಬೈಕ್ ಓಡಿಸ್ತೀರಿ? ಕೈ ಎತ್ತಿ ಎತ್ತಿ ಎತ್ತಿ. ಏನ್ ತೊಂದರೆ ಇಲ್ಲ, ನಂಗೆ ಖುಷಿ ಆಗುತ್ತೆ. ವೆರಿ ಗುಡ್. ಇನ್ನು ಎತ್ತಿ, ಇನ್ನೂ ಇದಾವೆ, ಕೈ ಎತ್ತಿ. ಸರಿ, ಏನ್ ಮಾಡೋದು ಬೀರು? ಸರಿ, ಯಾರ್ದು ಯಾಕೆ ಗಾಡಿ ಇಲ್ಲ, ಇಲ್ಲೇನೆ ಕಲ್ತಾರ. ಓಡಿಸ್ತೀರಲ್ಲ, ಚೆನ್ನಾಗಿ ಓಡಿಸ್ತೀರಲ್ಲ? ಚೆನ್ನಾಗಿ ಓಡಿಸ್ತೀರಾ? ಎಲ್ರಿಗೂ ಲೈಸೆನ್ಸ್ ಕೊಟ್ಟವ್ರ? ಇಲ್ಲಲ್ಲ. ಇದೆ ಕಾನೂನು ಪಾಲನೆ ಅನ್ನೋದು ನಮಗೆ ಬಾಲ್ಯದಿಂದಲೇ ಬರಬೇಕು. ನಿಮಗೆ 18 ವರ್ಷ ಆಗದ ಹೊರತು ನಿಮಗೆ ಲೈಸೆನ್ಸ್ ಸಿಗದೆ, ನೀವು ಪ್ರಬುದ್ಧರಾಗದೆ ನೀವು ವಾಹನವನ್ನು ಚಲಾಯಿಸಬಾರದು ಅಂತ ನಮ್ಮ ದೇಶದಲ್ಲಿ ಕಾನೂನು ಇದೆ ಅಂತ ಗೊತ್ತಿದ್ದು ಅದನ್ನು ವೈಲೇಷನ್ ಮಾಡಿಯೇ ತೀರಬೇಕಂತ ಯಾಕೆ ಅನ್ಕೊಂತೀರಿ? ಮಾಡಬಾರ್ದಲ್ವಾ? ಇವತ್ತಿಂದ ನೀವು ಯಾರು ಬೈಕ್ ಓಡಿಸಲ್ಲ. ಎಲ್ಲಿ ತನಕ ನೀವು 18 ವರ್ಷ ಆಗಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗೋ ತನಕ ನೀವು ಯಾರು ಕೂಡ ಬೈಕ್ ಅನ್ನ ಮುಟ್ಟಬಾರ್ದು. ಎಷ್ಟು ಈಗ ಕಠಿಣ ಆಗಿದೆ ಕಾಯ್ದೆ ಗೊತ್ತಾ? ಯಾಕೆಂದ್ರೆ ಮನುಷ್ಯ ಮೊದಲು ಕಾಯಿಲೆ, ನಿಮ್ಗೆ ಹಿಂದೆ ಗೊತ್ತಿರ್ಬೋದು, ಕುಷ್ಠರೋಗ ಬಂದು ಇಡೀ ಊರೇ ಸತ್ತೋಗ್ಬಿಡ್ತಿದ್ರು. ಏನೇನೋ ಕಾಯಿಲೆಗಳು ಬಂದು, ಏನೋ ಕ್ಷಯ ರೋಗ ಬಂದು ಇಡೀ ಊರೇ ನಾಶ ಆಗಿ ಹೋಗ್ತಿತ್ತು. ಅಂದ್ರೆ ಕಾಯಿಲೆಗಳಿಂದ ಹಿಂದೆ ತುಂಬಾ ಜನ ಸಾಯ್ತಾ ಇದ್ರು, ಊರಿಗೂರೇ ದೇಶನೇ ಹೋಗ್ತಾ ಇತ್ತು. ಆದ್ರೆ ಇವತ್ತು ನಮ್ಮ ಮೆಡಿಕಲ್ ಫೀಲ್ಡ್ ಏನಿದೆ ತುಂಬಾ ಅಡ್ವಾನ್ಸ್ ಇದೆ. ಮೊನ್ನೆ ನೋಡಿ ಕರೋನಾ ಬಂತು, ಕರೋನಾದ ಹೆಸರೇ ಇಲ್ಲ. ಕರೋನಾದಂತ ಹೊಸ ವೈರಸ್ ಬಂದ್ರು ಅದಕ್ಕೆ ಇಮಿಡಿಯೇಟ್ ಆಗಿ ಮೆಡಿಸಿನ್ ಕಂಡು ಹಿಡಿದು ಅದನ್ನ ಆಚೆ ಓಡಿಸ್ಬಿಟ್ರು. ಅಂದ್ರೆ ನಮ್ಮ ವಿಜ್ಞಾನ ತುಂಬಾ ಮುಂದುವರೆದಿದೆ. ಇವತ್ತು ನಾವು ಕಾಯಿಲೆಯಿಂದ ಸಾಯೋದು ಕಮ್ಮಿ ಇದೆ, ಈ ರೋಡ್ ಆಕ್ಸಿಡೆಂಟ್ ಅಲ್ಲೇ ಸಾಯೋದು ತುಂಬಾ ಇದೆ. ನಮ್ಮ ಕೋರ್ಟ್ ಅಲ್ಲಿ ನೋಡಿ ನನಗಂತೂ ತುಂಬಾ ಬೇಜಾರಾಗುತ್ತೆ. 19 ವರ್ಷದ ಮಗ, 18 ವರ್ಷದ ಮಗಳು ಸತ್ತೋಗ್ಬಿಟ್ಟಿರ್ತಾರೆ. ಅವ್ರ ಅಪ್ಪ ಅಮ್ಮ ಬಂದು ಕಾಂಪೆನ್ಸೇಷನ್ ತಗೊಳ್ಳುವಾಗ ಎಷ್ಟು ಕಣ್ಣೀರ್ ಯಾರು ಬೇಕು ಹೇಳಿ? ಮಕ್ಕಳು ಸತ್ತು ಹೋಗಿ ಅವ್ರ ದುಡ್ಡು ನಮಗ್ ಬರ್ಲಿ ಅಂತ ಯಾವ ತಂದೆ ತಾಯಿ ಇಷ್ಟಪಡ್ತಾರೆ ಹೇಳಿ? ಅಂದ್ರೆ ಚಿಕ್ಕ ಮಕ್ಕಳು ವಯಸ್ಸಿನಲ್ಲಿ ಅವ್ರು 19-20 ವರ್ಷದವ್ರು ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ, ಆದ್ರೂ ಯಾಕೆ ಅವರು ರಸ್ತೆ ಅಪಘಾತದಲ್ಲಿ ಮೃತ ಹೊಂದಿದ್ರಂದ್ರೆ ಏನಂದ್ರೆ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು. ನಾವು ಎಷ್ಟೋ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಅಪಘಾತವನ್ನ 90% ತಡಿಬಹುದು. ಬಟ್ ನಾನ್ ನೋಡ್ತಾ ಇದ್ದೀನಿ ಲಿಂಗಸೂರಿಗೆ ನಮ್ಮ ಬಹುಶಃ IMA ಆಕ್ಟ್ ಅಪ್ಲೈನೇ ಆಗಲ್ಲ. ಇದಕ್ಕೆ ಒಂದು ಹೊಸ ಆಕ್ಟ್ ಮಾಡ್ಬೇಕು ನಾವು. ಎಲ್ಲ ಉಲ್ಟಾ IMA ಕಾಯ್ದೆಯಲ್ಲಿ ಏನೈತೆ, ನಮ್ದು ಟ್ರಾಫಿಕ್ ರೂಲ್ಸ್ ಏನಿದೆ ಅದಕ್ಕೆಲ್ಲ ಉಲ್ಟಾ ನಡ್ಕೋತಾರೆ ಇಲ್ಲಿ ಜನ. 2 ವೀಲರ್ ಅಲ್ಲಿ 2 ಕೂತ್ಕೋಬೇಕು, 3 ಜನ ಅಲ್ಲ 4-5 ಜನ ತುರ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಒಂದ್ ಫ್ಯಾಮಿಲಿ, ನಾವು ಕಾರಲ್ಲಿ ಒಂದ್ ಫ್ಯಾಮಿಲಿ ತಗೊಳಕ್ಕಾಗಲ್ಲ, ಬೈಕಲ್ಲಿ ಒಂದ್ ಫ್ಯಾಮಿಲಿ ತಗೊಂಡು ಹೋಗ್ತಾರೆ.
ಭಾರಿ ಕಷ್ಟ ಐತೆ. ಆಮೇಲೆ ಅದೇನು ವೀಲಿಂಗ್, ಸಣ್ಣ ಸಣ್ಣ ಮಕ್ಕಳು ನಾವು ಮನೆ ನೋಡಿದ್ವಿ ಸೈಕಲ್ ಅಲ್ಲಿ ವೀಲಿಂಗ್ ಮಾಡ್ತಾ ಇದೆ. ನಾವು ಸರ್ ಎಲ್ಲ ವಿಸಿಟಿಗೆ ಹೋಗಿದ್ವಿ, ಬರ್ತಾ ಇದ್ವಿ ಅಂದ್ರೆ ವೀಲಿಂಗ್ ಬಗ್ಗೆ ಎಷ್ಟು ಜನರ ತಲೆಯಲ್ಲಿದೆ ಅಂದ್ರೆ ಸೈಕಲ್ ಅಲ್ಲಿ ಎದುರಿಗೆ ನಮ್ಮ ಕಾರ್ ಬರ್ತಾ ಇದೆ, ಫುಲ್ ಎತ್ತು ಬಿಟ್ಟ ಸೈಕಲ್. ನಮ್ದು ಪಡೆದು ಏನಾಗ್ತಿತ್ತು, ಒಂದ ಹುಡುಗಿಗೆ ಏನಾದ್ರು ಪೆಟ್ಟಾಗ್ತಿತ್ತು, ಎರಡನೇ ಅಪರಾಧಿಗಳೇ ಯಾರಾಗ್ತಿದ್ರು, ನಾವಿಬ್ರು ಕಾರಲ್ಲಿ ಇರೋರು. ಇದು ಎಂತ ನ್ಯಾಯ ನೋಡಿ. ಅಂದ್ರೆ ಆ ಮಕ್ಕಳು ಮಾಡೋ ತಪ್ಪಿನಿಂದ ಮಕ್ಕಳು ಸಮಸ್ಯೆಯಲ್ಲಿ ಬೀಳೋದಲ್ಲದೆ ಎದುರಿಗಿನ ವಾಹನದವರು ಸಹ ಸಮಸ್ಯೆಯಲ್ಲಿ ಬೀಳ್ತಾರೆ. ನಿಮ್ಮಲ್ಲಿ ಬಹುಶಃ ಅನ್ಕೊಂತೀನಿ ಈಗ ಯಾರು ಅಂತ ಬಡವರಿಲ್ಲ, ಟೂ ವೀಲರ್ ಇಲ್ಲದೆ ಇರೋರು ಯಾರು ಇಲ್ಲ. ಮೊದಲೆಲ್ಲ ಕಾರು ಸಹ ಶ್ರೀಮಂತರ ಮನೆಯಲ್ಲಿ ಇರ್ತಿತ್ತು, ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಕಾರ್ಗಳಿದೆ. ಒಂದು ಸೆಕೆಂಡ್ ಹ್ಯಾಂಡ್ ಆದ್ರೂ ಕಾರ್ ಎಲ್ಲರ ಮನೆಯಲ್ಲಿ ಇರುತ್ತೆ. ನೀವು ವಾಹನ ಇಟ್ಕೊಳ್ಳೋದನ್ನ ತಪ್ಪಂತ ಹೇಳಲ್ಲ, ಬಟ್ ವಾಹನವನ್ನ ನಾವು ಇಟ್ಕೊಂಡ್ಮೇಲೆ ಅದಕ್ಕೆ ಇರುವಂತ ಕಾಯ್ದೆಗಳನ್ನ ಫಾಲೋ ಮಾಡಬೇಕು. ನಿಮ್ಮ ವಾಹನಗಳಿಗೆ ನೀವು ವಿಮಾ ಪಾಲಿಸಿಯನ್ನ ಕಂಪಲ್ಸರಿ ಮಾಡಿಸಿ. ಯಾಕೆಂದ್ರೆ ನಂದು ಸೀನಿಯರ್ ಡಿವಿಷನ್ ಆಗಿರೋದ್ರಿಂದ ನಮ್ಮಲ್ಲಿ ತುಂಬಾ IME ಆಕ್ಟ್ಗಳು ಬರ್ತವೆ. ಇಲ್ಲಿ ಅಪಘಾತ ಆಗ್ಬಿಡುತ್ತೆ. ಈಗ ವಾಹನ ಯಾರು ಸತ್ತೋದ ಕಾಲ್ ಮುರ್ಕೊಂಡ, ಈಗ ಅವನಿಗೆ ಕಾಂಪೆನ್ಸೇಷನ್ ಬೇಕಲ್ಲ, ಅವನಿಗೆ ಖರ್ಚಿಗೆ ದುಡ್ಡು ಬೇಕು. ಯಾರು ಕೊಡ್ಬೇಕು? ಯಾವ ವಾಹನ ಅಪಘಾತಪಡಿಸಿತೋ ಆ ಅಪಘಾತಪಡಿಸಿದ ವಾಹನದ ಮಾಲೀಕರ ಮೇಲೆ ಕೇಸ್ ಹಾಕ್ತಾರೆ. ಆ ವಾಹನಕ್ಕೆ ಇನ್ಸೂರೆನ್ಸ್ ಇದ್ರೆ ಇನ್ಸೂರೆನ್ಸ್ ಕಂಪನಿಯವರನ್ನು ಸಹ ಪಕ್ಷಗಾರರಾಗಿ ಮಾಡ್ತಾರೆ. ಅದಕ್ಕೆ ಇನ್ಸೂರೆನ್ಸ್ ಚಾಲ್ತಿಯಲ್ಲಿದ್ರೆ ಇನ್ಸೂರೆನ್ಸ್ ಕಂಪನಿಯವರು 20 ಲಕ್ಷ ಆಗಲಿ 40 ಲಕ್ಷ ಆಗಲಿ ನಾವು ಕಾನೂನುಬದ್ಧವಾಗಿ ಏನು ಆದೇಶ ನ್ಯಾಯಾಲಯ ಮಾಡುತ್ತೋ ಅಷ್ಟು ಪರಿಹಾರವನ್ನು ಅವ್ರು ಕೊಟ್ಟು ಬಿಡ್ತಾರೆ. ಅಕಸ್ಮಾತ್ ನಿಮ್ಮ ವಾಹನಕ್ಕೆ ಈಗಾಗಲೇ ತಾವು ಕೇಳಿದಿರಿ, ಮಾನವ ಹಕ್ಕುಗಳಂದ್ರೆ ನಾವು ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳಂದ್ರೆ ನಾವು ಈಗ ಏನು ಜೀವಿಸ್ತಕ್ಕಂಥ ವ್ಯಕ್ತಿಗೆ ಏನು ಒಂದು ಗಾಳಿ, ಒಂದು ಬೆಳಕು ಮತ್ತು ಒಂದು ನೀರಿನ ಒಂದು ವ್ಯವಸ್ಥೆ, ಇದು ಎಲ್ಲರಿಗೂ ಮುಕ್ತವಾಗಿ ಮತ್ತು ಯಾವುದೇ ಅಡೆತಡೆ, ಅದಕ್ಕೆ ಯಾವುದೇ ಅಗೌರವ ತೋರಿಸಬಾರ್ದು, ಅದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳಿದ್ದಾರೆ. ಆರ್ಟಿಕಲ್ ಈಗ 14 to 20, 25, 30 ವರೆಗಿದೆ. ಯಾಕಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ 19, ಆರ್ಟಿಕಲ್ 19 ಅಲ್ಲಿ ಏನ್ ಹೇಳಿದ್ರೆ ನಮಗೆ ನಾವು ಮಾತನಾಡೋ ಸ್ವಾತಂತ್ರ್ಯ ಪಡೆದಿದೆ. ಅಂದ್ರೆ ಅದು ಒಂದು ಹಕ್ಕನೇ ನಮಗೆ. ಯಾಕಂದ್ರೆ ಆರ್ಟಿಕಲ್ 19 ಅಲ್ಲಿ ಎಲ್ಲರೂ ಈ ನಮ್ಮ ಪ್ರಜೆಗಳು, ನಮ್ಮ ಏನು ಭಾರತದ ಎಲ್ಲ ನಾಗರಿಕರು ಪ್ರತಿಯೊಂದು ಜಾಗದಲ್ಲಿ ತಮಗೆ ಮಾತನಾಡೋ ಸ್ವಾತಂತ್ರ್ಯ ಪಡೆದುಕೊಂಡಿದ್ದಾರೆ. ಮತ್ತೆ ಈಗ ನಾವೇನು ಸಭೆ ಸೇರಿದ್ದೀವಿ ಇದು ಕೂಡ ಆರ್ಟಿಕಲ್ 19 ಅಡಿಯಲ್ಲಿ. ಯಾಕಂದ್ರೆ ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ಸಭೆ ಸೇರೋದು ಕೂಡ ನಮ್ಮ ಸಂವಿಧಾನಾತ್ಮಕ ಹಕ್ಕು ಆಗಿದೆ. ಆದ ಕಾರಣ ತಾವೆಲ್ಲ ಅದನ್ನ ಗಮನಿಸಬೇಕು. ಈಗ ಈ ವಿದ್ಯಾರ್ಥಿಗಳು ಆರ್ಟಿಕಲ್ 14 ಅನುಚ್ಛೇದ 14ರಿಂದ 32 ಓದಬೇಕು. ಯಾಕಂದ್ರೆ ಅದರಲ್ಲಿ ಎಲ್ಲ ತಮಗೆ ಏನು ಈ ನಮ್ಮ ಮಾನವ ಹಕ್ಕುಗಳು ಏನು ಇದೆ ಎಲ್ಲ ನಮಗೆ ಸಂವಿಧಾನಾತ್ಮಕವಾಗಿ ಮಾಡಲ್ಪಟ್ಟಿದೆ. ಅದನ್ನ ತಾವು ಗಮನದಲ್ಲಿಟ್ಕೊಂಡು ಮುಂದೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ಏನು ಅನಕ್ಷರಸ್ಥರಿದ್ದಾರೆ, ನಮಗೆ ಅನ್ಎಜುಕೇಟೆಡ್ ಅವರಿಗೆಲ್ಲ ತಿಳಿಸ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ತಾವು ಈಗ ರೈಟ್ ಟು ಎಜುಕೇಶನ್ ಆಕ್ಟ್ ತಮಗೆ ಈಗ ಆರ್ಟಿಕಲ್ 21 ಕೆಳಗೆ ಎಲ್ಲರಿಗೂ ಏನು ಕಡ್ಡಾಯ ಶಿಕ್ಷಣ ಒಂದು ಹಕ್ಕಿದೆ. ಆದ ಕಾರಣ ತಾವೆಲ್ಲ ಈಗ ತಮಗೆ 6 ರಿಂದ 14 ವರ್ಷದ ಮಕ್ಕಳಿಗೆ ಸರ್ಕಾರನೇ ಮತ್ತು ಈ ನಮ್ಮ ಸಂವಿಧಾನಾತ್ಮಕವಾಗಿ ಎಲ್ಲರಿಗೂ ಕಡ್ಡಾಯ ಶಿಕ್ಷಣ ಕೊಡಬೇಕಂತ ಇದೆ. ಅದು ಕೂಡ ಒಂದು ಹಕ್ಕು. ಇದಕ್ಕೆ ಯಾವ ಚ್ಯುತಿ ಬರಬಾರ್ದು ಅಂತ ನಾವೆಲ್ಲ ಕಾನೂನು ರೂಪಿಸಿರೋದು. ಇದೇ ರೀತಿ ಈಗ ಜಾತಿ, ಲಿಂಗ, ಭೇದ ಇವು ಯಾವುವು ಇಲ್ಲದೆ, ತಾರತಮ್ಯ ಇಲ್ಲದೆ ಎಲ್ಲರೂ ತಮಗೆ ಇಷ್ಟವಾದ ಒಂದು ದೇವರನ್ನು ಪೂಜಿಸಬಹುದು, ತಮಗೆ ಇಷ್ಟವಾದ ಧರ್ಮವನ್ನು ಆಚರಿಸಬಹುದು. ಇದು ಕೂಡ ಒಂದು ಹಕ್ಕು, ಇದು ಸಂವಿಧಾನದ ಹಕ್ಕು. ಈಗ ಇದನ್ನೆಲ್ಲ ತಾವು ಗಮನಿಸಿಟ್ಕೊಂಡು ಇನ್ನು ನಾನು ಈಗ ಒಂದು ಕಾನೂನು ಅರಿವು ಸಂಬಂಧಪಟ್ಟಂತೆ 2 ಕಾನೂನು ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ. ಈಗ ತಮಗೆಲ್ಲ ಗೊತ್ತಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ 2006. ಅಂದ್ರೆ ಈಗ ಮಕ್ಕಳು ಈಗ ಮದುವೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಏಜ್ ಲಿಮಿಟ್ ಇರೋದು ಗೊತ್ತಿದೆ ನಿಮಗೆ? ಹೆಣ್ಣು ಮಕ್ಳಿಗೆ ಎಷ್ಟು ವರ್ಷ ಆಗಬೇಕು ಮದುವೆ ಆಗ್ಬೇಕಂದ್ರೆ? 18 ವರ್ಷ. ಗಂಡು ಮಕ್ಕಳಿಗೆ ಈಗ ಅಷ್ಟರೊಳಗೆ ಏನೋ 1 ದಿವಸ ಕಡಿಮೆ ಇದ್ರು ಕೂಡ ಅದು ಬಾಲ್ಯ ವಿವಾಹ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಆದ ಕಾರಣ ಯಾರಾದರೂ ಬಾಲ್ಯ ವಿವಾಹ ಆಗ್ತಾ ಇದ್ರೆ ಅದನ್ನ ತಾವು ಈ ಸಂಬಂಧಪಟ್ಟ ಏನು CDPO ಅಥವಾ ಅಂಗನವಾಡಿ ಶಾಲೆ ಶಿಕ್ಷಕರು ತಿಳಿಸ್ಬೇಕು. ಅದರಿಂದ ಆ ಒಂದು ಬಾಲ್ಯ ವಿವಾಹ ತಡೆ ಕಾಯ್ದೆ ಮಾಡಬೇಕು. ಯಾಕಂದ್ರೆ ಸೆಕ್ಷನ್ 9, 10 and 11 ಈ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಅದಕ್ಕೆ ಶಿಕ್ಷೆ ಇದೆ. ಯಾಕಂದ್ರೆ 2 ವರ್ಷ ಮತ್ತು ಶಿಕ್ಷೆ ಮತ್ತು ಕಠಿಣ ಶಿಕ್ಷೆ ಇದೆ ಮತ್ತು 2 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದು. ಆದ ಕಾರಣ ಈ ಒಂದು ಕಾನೂನು ತಾವು ಗಮನ ಇಟ್ಕೋಬೇಕು. ಇನ್ನು ಈಗೆಲ್ಲ ತಾವೆಲ್ಲ ಮೊಬೈಲ್ ಸ್ಮಾರ್ಟ್ ಫೋನ್ ಬಳಸ್ತೀರಿ. ಸ್ಮಾರ್ಟ್ ಫೋನ್ ಎಲ್ಲ ನೀವು ಕೇವಲ ಒಂದು ಒಳ್ಳೆ ಉದ್ದೇಶಕ್ಕೆ ಮಾತ್ರ ಬಳಸ್ಬೇಕು. ಯಾಕಂದ್ರೆ ಎಜುಕೇಶನ್ ಮಾಡ್ಲಿಕ್ಕೆ ಏನಾದರೂ ನಿಮಗೆ ಈ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಯಾವ್ದಾದ್ರು ನಿಮಗೆ ಏನೋ ಕಠಿಣ ಒಂದು ಸಮಸ್ಯೆ ಇದ್ರೆ ಅದನ್ನ ಯೂಸ್ ಮಾಡಬೇಕು. ಅನವಶ್ಯಕ ನೀವು ಯೂಸ್ ಮಾಡಿ ಏನಾಗುತ್ತೆ, ಅದು ಮಿಸ್ಯೂಸ್ ಆದ್ರೆ ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಅದು ಅಪರಾಧ ಆಗುತ್ತೆ. ಯಾಕಂದ್ರೆ ನೀವು ಏನಾದರೂ ಒಂದು ಮೆಸೇಜ್ ಕಳಿಸಿದ್ರೆ ಅದು ಸ್ಯಾಟಲೈಟ್ಗೆ ಹೋಗ್ತದೆ ಫಸ್ಟ್.
ಸ್ಯಾಟಲೈಟ್ಗೆ ಹೋಗಿ ಅಲ್ಲಿಂದ ಮತ್ತೆ ನೀವು ಯಾರಿಗೆ ಕಳಿಸಿದ್ರೆ ಆ ಮೊಬೈಲ್ಗೆ ಹೋಗುತ್ತೆ. ಆದ ಕಾರಣ ತಾವು ಯಾವುದೇ ಮೆಸೇಜ್ ಕಳಿಸ್ಬೇಕಾದ್ರೆ ಅದನ್ನ ಎಚ್ಚರದಿಂದ ಅದು ಸರಿಯಾಗಿದೆಯೋ ಅಥವಾ ಇಲ್ಲ ಅಂತ ತಿಳ್ಕೊಂಡು ಕಳಿಸ್ಬೇಕು. ಇಲ್ಲದಿದ್ರೆ ಅದೊಂದು ಅಪರಾಧ ಆಗುತ್ತೆ. ತಾವು ಆ ನಿಟ್ಟಿನಲ್ಲಿ ಸಹ ಈ ಒಂದು ನೀವು ಮೊಬೈಲ್ ಬಳಸಬೇಕಾದ್ರೆ ಮಕ್ಕಳು ಮೊದಲು ಅಪರಾಧ ಅದರಿಂದ ಆಗ್ತಿದೆ. ಮತ್ತೆ ಈಗ ಇನ್ನೊಂದು ಎಕ್ಸೈಸ್ ಆಕ್ಟ್ ಅಲ್ಲಿ, ಈಗ ಎಕ್ಸೈಸ್ ಆಕ್ಟ್ ಅಂದ್ರೆ ಎಲ್ಲರೂ ಏನಾದ್ರು ಗಂಡ ಹೆಂಡತಿ ಜಗಳ ಆಡಿದ್ರೆ ಬಡಿದ್ರೆ ಅದು ಗಂಡ ಕುಡ್ಕೊಂಬಂದೇ ಬಡ್ದಿರ್ತಾನೆ. ಯಾಕಂದ್ರೆ ಇತ್ತೀಚೆಗೆ ಆಗ್ತಿರೋದೆಲ್ಲ ಘಟನೆಗಳು, ಜಗಳ ಆಗ್ತಿರೋದು ಕೂಡ ಈ ದಾರು ಕುಡಿದು ಬಂದು ಮನೆಯಲ್ಲಿ ಜಗಳ ಆಡ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವುದೇ ಕಾರಣ ಇರಲ್ಲ, ಅನವಶ್ಯಕ ಜಗಳ ಆಡ್ತಾರೆ. ಅದು ಕೂಡ ಒಂದು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ತುಂಬಾ ಒಂದು ಸಹಿಸಲಾರದಂತ ಒಂದು ಸಮಸ್ಯೆ ಆಗಿದೆ. ಇನ್ನು ಈಗ ಆರ್ಟಿಕಲ್ 21 ಹೇಳಿದೆ. 22 ಅಲ್ಲಿ ಈಗ ಏನಾಗಿದೆ ಅಂದ್ರೆ ಒಬ್ಬ ಏನಾದ್ರು ಅರೆಸ್ಟ್ ಆಗಿರೋ ವ್ಯಕ್ತಿ ಈ ಪೊಲೀಸರಿಂದ ರಕ್ಷಣೆ ಸಿಗಬೇಕಂದ್ರೆ ಅವರಿಗೆ ಒಂದು ಹಕ್ಕಿದೆ. ಯಾಕಂದ್ರೆ ಅವನಿಗೆ ಯಾವ ಒಂದು ಅಫೆನ್ಸ್ ಅಡಿಯಲ್ಲಿ ಅರೆಸ್ಟ್ ಮಾಡಿದಾರೆ ಅಂತ ಅವನಿಗೆ ಹೇಳ್ಬೇಕು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ. ಇದೇ ಸಂದರ್ಭದಲ್ಲಿ ಜೆಎಂಎಫ್ಸಿ ನ್ಯಾಯಾಧೀಶ ಅಂಬನ್ನ ಕೆ ಮಾತನಾಡಿದರು. ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಜಿಲ್ಲಾ ಅಧ್ಯಕ್ಷ ಸೈಯದ್ ತಾರಿದ್, ಮಾನವ ಹಕ್ಕುಗಳ ತಾಲೂಕಾ ಅಧ್ಯಕ್ಷ ಹುಸೇನ್ ಬಾಷಾ ಮತ್ತು ಜಿಲ್ಲಾ ಮಹಿಳಾ ಜನಜಾಗೃತಿ ಸಂಘದ ಅಧ್ಯಕ್ಷೆ ಶಶಿಕಲಾ ಬೋವಿ, ಮೋಹನ್ ಪಾಟೀಲ್ ಮತ್ತು ಮುಖ್ಯ ಶಿಕ್ಷಕರಾದ ಸಂಗಮೇಶ ಸರ್ ಗಣಾಚಾರಿ ಮತ್ತು ಬಾಲಚಂದ್ರ ದಾಸರ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕುಂಬಾರ್, BV5 ನ್ಯೂಸ್ ಕನ್ನಡ, ಮುದಗಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.